ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪುಷ್ಪಾ ಕನ್ನಡತಿ ಚಾನಲ್. ನಾನಿವತ್ತು ಬರೀ ರಾಗಿ ಹಸಿಟ್ಟು ಬಳಸ್ಕೊಂಡು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. 1.5 ಲೋಟ ಅಷ್ಟು ನಿಮಗೆ ಅಳತೆ ಪ್ರಕಾರ ಬೇಕು ಅಂತಂದರೆ 1.5 ಲೋಟ ನೀರು ಹಾಕಿ 1 ಕಪ್ಪು ರಾಗಿ ಹಸಿಟ್ಟು ತೊಗೊಂಡ್ರೆ ಈಕ್ವಲ್ಲಾಗಿ ಏನು ನುಚ್ಚು ಅನ್ನ ಏನು ಹಾಕ್ದೀರ ಪರ್ಫೆಕ್ಟಾಗಿ ಗಂಟೇನು ಹಾಕ್ದಂಗೆ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ. ಫಸ್ಟು ನಾವೆಲ್ಲ ಚಿಕ್ಕದಾಗಿ 3 ಮುದ್ದೆ ಮಾಡ್ಕೊತೀವಿ. ಅದಕ್ಕೆ ಬೇಕಾಗಿರೋ ಮೆಜರ್ಮೆಂಟು ನಾನು ಅಂದಾಜಾಗೆ ತೊಗೊಂಡಿದ್ದೀನಿ. ನೀರು ಹಾಕಿ ಪಾತ್ರೆಗೆ ಅದು ಕುದಿ ಬಂದಮೇಲೆ ರಾಗಿ ಹಸಿಟ್ಟು ಹಾಕಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಹಾಗೆ ರಾಗಿ ಹಸಿಟ್ಟು ಹಾಕಿದ ತಕ್ಷಣ ಮುದ್ದೆ ಕೋಲಿಡಬಾರ್ದು, ಗಂಟಾಗ್ಬಿಡುತ್ತೆ. ನಾನಿವತ್ತು ತೋರಿಸ್ತಾ ಇರೋದು ಬರೀ ರಾಗಿ ಹಸಿಟ್ಟು ಮಾಡ್ತಾ ಇರೋದು. ಅದು ಒಂದು 10 ನಿಮಿಷ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಮುದ್ದೆ ಕೋಲನ್ನು ಚೆನ್ನಾಗಿ ತೊಳ್ಕೊಂಡು ಮುದ್ದೆ ಕೋಲಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಬೆಂದಿಲ್ವಾ ಅಂತ ಗೊತ್ತಾಗುತ್ತೆ. ಇನ್ನೂ ಪರ್ಫೆಕ್ಟಾಗಿ ನಮ್ಗೆ ಬೆಂದಿಲ್ಲ ಅಂತ ಗೊತ್ತಾಗುತ್ತೆ. ನೀರಲ್ಲಿ ಕೈ ಹದ್ಕೊಂಡು ಮುದ್ದೆನ ಮುಟ್ಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕೈಗೆ ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ. ಏನೂ ಇಲ್ಲ, ರಾಗಿ ಹಸಿಟ್ಟು ಹಾಕಿ ನಾವು ಕದಲಿಸ್ದೀರ ಒಂದು 10-15 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಆಮೇಲೆ ಮುದ್ದೆ ಕೋಲಿಟ್ಟು ಚೆನ್ನಾಗಿ ಒಲೆ ಮೇಲೇ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೋದು. ಇದು ಕಮ್ಮಿ ರಾಗಿ ಮುದ್ದೆ ಆಗಿರೋದ್ರಿಂದ ಒಲೆ ಮೇಲೇ ತೊಳ್ಸ್ಕೊಂಬಿಡ್ಬೋದು. ಜಾಸ್ತಿ ಏನಾದರೂ ಆದರೆ ನಾವು ಕೆಳಗಿಳಿಸ್ಕೊಂಡು ತೊಳ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮುದ್ದೆ ಯಾವತ್ತೂ ಅಷ್ಟೇ ಬರೀ ರಾಗಿ ಹಸಿಟ್ಟು ಮುದ್ದೆ ಮಾಡುವಾಗ ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಲೆ ಮೇಲೇ ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆ ಹದವಾಗಿ ಚೆನ್ನಾಗಿ ಬರುತ್ತೆ. ಕೆಳಗಿಳಿಸಿ ತೋಳಿಸ್ಕೊಂಡು ಮತ್ತೆ ಮೇಲಿಟ್ಟು ಆವಾಗ ಚೆನ್ನಾಗಿರಲ್ಲ. ಮುದ್ದೆನ ಏನಿದ್ರೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ನಾದ್ಕೋಬೇಕು, ಗಂಟಿಲ್ದಂಗೆ ತೋಳ್ಸ್ಕೊಂಬಿಡ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟು ಚೆನ್ನಾಗಿ ಮುದ್ದೆ ತೋಳ್ಸೋದಕ್ಕಾಗುತ್ತೆ. ಇದಾದ ಮೇಲೆ ಎಷ್ಟು ಚೆನ್ನಾಗಿ ತೊಳ್ಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಉಪ್ಪು ಹಾಕ್ತಾರೆ ಕೆಲವರು ತುಪ್ಪ ಹಾಕ್ಕೊತಾರೆ. ನಾವೇನಿದ್ರು ತೊಳ್ಸೋವಾಗ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮುದ್ದೆಗೇನು ಉಪ್ಪು ಹಾಕೋಷ್ಟಿಲ್ಲ, ಸಾರಿಗೆಲ್ಲ ಚೆನ್ನಾಗಿ ಹಾಕ್ಕೊಂಡ್ರೆ ಸಾಕು. ಈ ಮುದ್ದೆ ತೊಳ್ಸೋವಾಗ ಅಷ್ಟೇ ತುಪ್ಪ ಹಾಕ್ಕೊಂಡು ತೊಳ್ಸ್ಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ, ಒಣಗೋದಿಲ್ಲ. ನೋಡಿ, ತುಪ್ಪ ಹಾಕ್ಕೊಂಡೆ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತೊಳ್ಸ್ಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಇನ್ನು ತಿನ್ನೋದಕ್ಕೆ ಯಾವ ಸಾರಿಗಾದರೂ ಸರಿ ಎಸಿಡ್ರಂಗೆ ಇರೋದಿಲ್ಲ. ನೋಡಿ, ಮುದ್ದೆ ತೊಳ್ಸ್ಕೊತಾ ಇದ್ದೀನಿ ಚಿಕ್ಕದಾಗಿ. ಫಸ್ಟು ತೊಳ್ಸ್ಕೊಳ್ಳೋವಾಗೆ ಮುದ್ದೆ ಮಾಡೋವಾಗೇ ರೌಂಡಾಗಿ ಮಾಡ್ಕೊಂಬಿಡ್ಬೇಕು. ಇದು ತಣ್ಣಗಾಗೋಕ್ಕೆ ಮುಂಚೆನೇ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬರೀ ರಾಗಿ ಹಸಿಟ್ಟು ಮುದ್ದೆ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಹಾರೋಯ್ತು ಅಂತಂದರೆ ಮುದ್ದೆ ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ, ತೊಳ್ಸೋಕ್ಕೂ ಅಷ್ಟೊಂದು ಪರ್ಫೆಕ್ಟಾಗಿ ರೌಂಡಾಗಿ ಬರೋದಿಲ್ಲ. ಫಸ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆಯೋ. ನಾವು ಚಿಕ್ಕದಾಗಿ ನನ್ನ ಮಗಳಿಗೊಂದು, ನಮಗೆ 2 ಅಷ್ಟು ಮಾತ್ರ ಮಾಡ್ಕೊತೀವಿ. ಇದು ಮುದ್ದೆ ಯಾವ ಸಾರಿಗೆ, ಮಟನ್ ಸಾರಿಗೂ ಚಿಕನ್ ಸಾರಿಗೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ತಾತಂದರು ಅಜ್ಜಿಯಂದರು ಎಲ್ಲ ತಿಂದು ಆರೋಗ್ಯವಾಗಿದ್ದಿದ್ದು ಗುಟ್ಟು ಇದೆ. ನಾವು ಕೂಡ ಇವಾಗ ಒಂದು ದಿನಕ್ಕೆ 1 ಸಲ ಆದರೂ ಮಾಡಿಕೊಂಡು ತಿಂದ್ಕೊಂಡು ಆರೋಗ್ಯವಾಗಿರೋಣ. ಎಲ್ಲರೂ ಈ ಥರ ಟ್ರೈ ಮಾಡಿ. ಹೊಸ್ದಾಗಿ ಕಲಿಯೋರು ಕೂಡ ಈಸಿಯಾಗಿ ಮಾಡ್ಕೋಬೋದು. ಮೆಜರ್ಮೆಂಟ್ ಪ್ರಕಾರ ಆದರೂ ಮಾಡ್ಕೋಬೋದು. ನೋಡಿ, ಮುದ್ದೆ ಕೂಡ ಅಷ್ಟೇ ಪಾತ್ರೆಯಲ್ಲಿ ಜಾಸ್ತಿ ಬಿಟ್ಟು ತೊಳೆಯೋಕೆ ಹಾಕ್ಬಿಡ್ಬಾರ್ದು. ಏನೇ ಆಗಲಿ ಕ್ಲೀನಾಗಿ ತೊಗೊಂಡು ಮುದ್ದೆ ತೊಳ್ಸ್ಕೊಂಡು ಮುದ್ದೆ ಪಾತ್ರೆಗೆಲ್ಲ ತೊಳೆಸಿ ಮುದ್ದೆ ಪಾತ್ರೆಗೆ ಹಾಕಿ ಮುದ್ದೆಗೆ ಒಂದು ನಮಸ್ಕಾರ ಮಾಡಿ ಆಮೇಲೆ ನಾವು ತಿನ್ಕೋಬೇಕು. ಅದು ಕೃಷ್ಣ ಪರಮಾತ್ಮನಿಗೆ ಸಮಾನವಾದ ಮುದ್ದೆ. ಅದಕ್ಕೋಸ್ಕರ ಆ ಭಗವಂತನ ಕೂಡ ನಾವು ಸಮರ್ಪಣೆ ಮಾಡಬೇಕು. ಒಂದು ನಮಸ್ಕಾರ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇದು ಆವತ್ತಿಂದನೂ ಬರ್ತಾ ಇರೋ ಪದ್ಧತಿ. ನಿಮಗಿಷ್ಟ ಇದ್ದರೆ ಪಾಲಿಸ್ಕೊಳ್ರಿ, ಇಲ್ಲದೇ ಇದ್ದರೆ ಬಿಟ್ಬಿಡಿ. ನಾವು ಮಾಡೋದು ಹಾಗೇ. ನೀವು ಕೂಡ ಇದೇ ಥರ ಮುದ್ದೆ ಮಾಡೋದು ಒಂದು ಸಲ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಸಹ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ಆರೋಗ್ಯಕರವಾದ ಒಂದು ರೆಸಿಪಿಯೊಂದಿಗೆ ಪುಷ್ಪಾ ಕನ್ನಡತಿ ಬ್ಲಾಗ್ ಚಾನಲಿಂದ. ಬಾಯ್.